ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು, ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲೂ ನೋಡೋರು ಕೂಡ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಒಂದು ಶೇರು, ಕಮೆಂಟು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಶುರುವಿನಲ್ಲೇ ಇವತ್ತು ಮೇಕೆ ಮಂಜಣ್ಣನ ರಿಲೇಷನ್ ಮದುವೆ ಆಗ್ತಾ ಇರುತ್ತೆ. ಹಾಗೆಯೇ ಇವಾಗ ರಂಗನಾಥ್ ಫ್ಯಾಮಿಲಿ ಎಲ್ಲ ಕೂಡ ಮದುವೆಗೆ ವಿಸಿಟ್ ಮಾಡಿರ್ತಾರೆ. ಇಲ್ಲಿ ಮೇಕೆ ಮಂಜಣ್ಣನ ನೋಡ್ತಾರಾ ಅಥವಾ ಇಲ್ವಾ, ಅಥವಾ ಮೇಕೆ ಮಂಜಣ್ಣನ ಬೈಲಾಗುತ್ತಾ, ರೋಹಿಣಿ ಸತ್ಯ ಬೈಲಾಗೋ ಟೈಮ್ ಬಂದೇ ಬಿಡ್ತಾ ಅಂತ ಹೇಳಿ ನೋಡಬೇಕು. ಎಲ್ಲಿನೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ತಾ ಹೋಗಿ ಆಯಿತಾ. ಇನ್ನು ಶುರುವಿನಲ್ಲೇ ತುಂಬ ಖುಷಿಯಿಂದ ರಂಗನಾಥ್ ಅವರು ಹೊಗಳ್ತಾ ಇರ್ತಾರೆ ಮೀನಾನ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಮ್ಮ ನೀನು, ನಿನ್ನ ಡೆಕೋರೇಷನ್ ನೋಡಿ ತುಂಬಾ ಖುಷಿ ಆಗಿಬಿಡ್ತು. ಎಲ್ಲೋ ದೇವಸ್ಥಾನದಲ್ಲಿ ಹೂವು ಕಟ್ಕೊಂಡಿದ್ದೆ, ಆದರೆ ಇಷ್ಟು ಚೆನ್ನಾಗಿ ಡೆಕೋರೇಷನ್ನ ಮಾಡಿದ್ಯಾ ಅಂತಂದರೆ ನಂಬಕ್ಕೆ ಆಗೋದಿಲ್ಲ ಅಂತ ರಂಗನಾಥ್ ಅವರು ಹೊಗಳ್ತಾ ಇರ್ತಾರೆ. ಇನ್ನು ಫ್ಯಾಮಿಲಿ ವಿಷಯ ಅಂತ ಬಂದಾಗ ಶಾಂತಿ ಅಂತೂ ಯಾವಾಗಲೂ ಮೀನನ್ನು ಸೇರೋದೇ ಇಲ್ಲ. ಮತ್ತು ಮೀನಾ ಹಾಗೆ ಮನೋಜನೂ ಹಾಗೆ ಶಾಂತಿ ಇಬ್ಬರು ಆಡ್ಕೋತಾ ಇರ್ತಾರೆ. ಇನ್ನು ಶ್ರುತಿನೂ ಹಾಗೆ ರವಿ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಮೀನಾ ಡೆಕೋರೇಷನು. ಈ ಡೆಕೋರೇಷನ್ ಎಲ್ಲ ನೋಡಿ ತುಂಬಾ ಖುಷಿ ಆಗಿತ್ತು ರವಿ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರುತಿ ಕೂಡ ಹೇಳ್ತಾ ಇರ್ತಾಳೆ. ಹಾಗೆಯೇ ಇನ್ನು ರೋಹಿಣಿ ಇದ್ಕೊಂಡು ನಾನು ಹುಡುಗಿ ರೂಮ್ನ ತೋರಿಸಿ, ನಾನು ಹೋಗಿ ಮೇಕಪ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಹುಡುಗಿ ರೂಮ್ಗೆ ಬಂದುಬಿಟ್ಟು ಮಾತಾಡಿಸ್ತಾ ಇರ್ತಾಳೆ. ಮಾತಾಡಿಸಿದ ತಕ್ಷಣ ಇನ್ನು ಇವಾಗ ಟಿಫನ್ ಎಲ್ಲ ತಿನ್ಕೊಂಡ್ರ ನೀವು ಅಂತ ಕೇಳಿದಾಗ, ಇಲ್ಲ ನಾನು ಇವಾಗ ಜ್ಯೂಸ್ ಕುಡ್ದಿದ್ದೀನಿ, ನಾನು ಆಮೇಲೆ ಟಿಫನ್ನ ತಿಂತೀನಿ ಅಂತ ಹೇಳಿ ರೋಹಿಣಿಗೆ ಹೇಳ್ತಾಳೆ ಹುಡುಗಿ. ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ, ನೀವು ಬೇಗ ತಿನ್ಕೊಳ್ಳಿ ಅಂತ ಹೇಳಿಬಿಟ್ಟು ರೋಹಿಣಿ ಹೇಳಿದಾಗ, ಇಲ್ಲ ನನಗೆ ಬೇಡ ಅಂತ ಹೇಳ್ಬಿಟ್ಟು ಮೇಕಪ್ನ ಮಾಡಿಸ್ಕೊಳಕ್ಕೆ ಶುರುವಾಗ್ತಾಳೆ. ಇನ್ನು ಇಲ್ಲಿ ಮೇಕೆ ಮಂಜಣ್ಣ ಬಂದುಬಿಟ್ಟು ಹುಡುಗಿಯವ್ರ ಅಕ್ಕ ಬರ್ತಾಳೆ ಟಿಫನ್ಗೆ. ಬಾರಮ್ಮ ಟಿಫನ್ ಬಡಿಸು, ಬರೆಯೋ ಟಿಫನ್ ಬಡಿಸ್ರಿ, ಎಲ್ಲರಿಗೂ ನೀಟಾಗಿ ಊಟನ ಹಾಕಬೇಕು ಕಣ್ರೋ, ನಾವು ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ಕೋಬೇಕು ಬಂದಿರೋ ನೆಂಟರು ಇಷ್ಟರುಗಳೆಲ್ಲನ ಅಂತ ಹೇಳ್ಬಿಟ್ಟು ಅವರೇನೆ ಮೇಕೆ ಮಂಜಣ್ಣನೇ ಅಡುಗೆನ ಬಡಿಸೋಣ ಅಂತೇಳಿ ಅಲ್ಲಿ ಭಟ್ರ ಹತ್ರನ ಬಕೆಟ್ನ ಇಸ್ಕೊಂಡು ಬಡಿಸ್ತಾ ಇರ್ತಾರೆ. ಇಲ್ಲಿ ಅವ್ರು ಇದ್ಕೊಂಡು, ಮಂಜಣ್ಣ ನೀವ್ಯಾಕೆ ಇದೆಲ್ಲ ಕೆಲಸ ಮಾಡಬೇಕು, ನೀವು ಮ್ಯಾನೇಜ್ಮೆಂಟಲ್ಲಿ ಮಾಡ್ಕೊಳ್ತಾ ಹೋಗಿ ಅಷ್ಟೇ, ನಾವೆಲ್ಲ ಬಡಿಸ್ತೀವಿ ಅಂದಾಗ, ನೋಡೋ ನಾನು ಅಡುಗೆನ ನೀಟಾಗಿ ಎಲ್ಲರಿಗೂ ಮಾಡಿಸಿರೋದು ಬಡಿಸಿ ಚೆನ್ನಾಗಿ ಊಟ ಮಾಡ್ಕೊಂಡು ಸಂತೋಷದಿಂದ ಹೋಗಲಿ ಅಂತ ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ನಮ್ಮ ಮೇಕಪ್ನ ಶುರು ಮಾಡ್ತಾಳೆ ರೋಹಿಣಿ. ತುಂಬ ಚೆನ್ನಾಗಿ ಮೇಕಪ್ನ ಮಾಡೋಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಇನ್ನು ಇಲ್ಲಿ ಹುಡುಗಿಗೆ ಅಂತೇಳಿ ಕಾಫಿನ ತೊಗೊಂಡು ಒಬ್ಬರು ಭಟ್ರು ಬರಬೇಕಾದಾಗ ಮೇಕೆ ಮಂಜಣ್ಣ ಇದ್ಕೊಂಡು, ನೀನು ಬಾಡಿಲಿದೆಯಾ ಕಣೋ, ಈ ರೀತಿ ಹೋದಾಗ ಹುಡುಗಿಯರೆಲ್ಲ ಇರ್ತಾರೆ, ಮುಜುಗರ ಪಟ್ಕೊತಾರೆ, ನಾನೇ ತೊಗೊಂಡೋಗ್ತೀನಿ ಕೊಡು ಅಂತ ಮೇಕೆ ಮಂಜಣ್ಣ ರೂಮಿಗೆ ಟೀನ ತೊಗೊಂಡು ಬರ್ತಾನೆ, ಅಂದರೆ ರೋಹಿಣಿಯ ರೂಮಿಗೆ. ರೋಹಿಣಿ ನೋಡಿದ್ರೆ ಎಷ್ಟು ಇದಾಗುತ್ತೆ ಅನ್ನೋದು ಈಗ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಬಾಗಿಲು ತಟ್ತಾನೆ. ಬಾಗಿಲು ತಟ್ಟಿದ ತಕ್ಷಣ ಹೊರಗಡೆಯಿಂದ ಒಬ್ಬರು ಲೇಡೀಸ್ ಬಂದ್ಬಿಟ್ಟು ರೋಹಿಣಿ ಆ ಕಡೆ ಮುಖ ಮಾಡಿಕೊಂಡು ಮೇಕಪ್ ಮಾಡ್ತಾ ಇರ್ತಾಳೆ. ಆದರೆ ಇಲ್ಲಿ ಈಗಲೂ ಕೂಡ ಮೇಕೆ ಮಂಜಣ್ಣನ ರೋಹಿಣಿ ನೋಡೋಕ್ಕಾಗೋದೇ ಇಲ್ಲ. ಇಲ್ಲಿ ಒಂದು ಕಡೆಯಿಂದ ಇವ್ರು ಇದ್ಕೊಂಡು ಸೂರ್ಯ ಅಮೌಂಟ್ನ ತಂದಿದೆಯೇನೋ, ಅಮೌಂಟ್ನ ಕೊಡಬೇಕು ಕಣೋ, ಮದುವೆಗೆ ಅಮೌಂಟ್ನ ಕೊಡ್ತೀವಿ ಅಂತ ಹೇಳಿದ್ದೀವಿ, ಅಮೌಂಟ್ನ ತಂದಿದೆಯಾ ಅಂತ ಕೇಳಿದಾಗ ಸೂರ್ಯ ಹೌದಪ್ಪ ತಂದಿದ್ದೀನಿ ಅಂತ ಹೇಳಿಬಿಟ್ಟು, ಅಂದರೆ ಫ್ರೆಂಡ್ಗೆ ಸಹಾಯ ಮಾಡೋಣಂತ ಒಂದಿಷ್ಟು ಅಮೌಂಟ್ನಂತ ತಂದಿರ್ತಾನೆ ರಂಗನಾಥ್ ಅವರು. ಇನ್ನು ಅಮೌಂಟ್ನ ಕೊಡೋಕೆ ಹೋಗ್ತಾರೆ. ಅಯ್ಯೋ ಬೇಡ ಕಣೋ ರಂಗ, ನಿನ್ನಿಂದ ನಿಮ್ಮ ಫ್ಯಾಮಿಲಿಯಿಂದ ತುಂಬಾ ಹೆಲ್ಪ್ ಆಗಿದೆ ಮದುವೆಗೆ, ನನಗೆ ನಾನು ಅಷ್ಟೋ ಇಷ್ಟೋ ಸಂಪಾದನೆ ಮಾಡಿದ್ದೆ ಕಣೋ, ನನ್ನ ಮಕ್ಕಳು ಎಷ್ಟೇ ಸಹಾಯ ಮಾಡಿದ್ರು ಕೂಡ ನಾನು ಕೂಡ ನಿನಗೆ ಕೊಡಬೇಕಂತ ಅನಿಸಿದೆ, ಅದಕ್ಕೋಸ್ಕರ ತಂದಿದ್ದೀನಿ. ಇದರಲ್ಲಿ 10,000 ರೂಪಾಯಿ ಮುಗಿ ದುಡ್ಡು ಅಂತ ಇಟ್ಕೊ, ಇನ್ನು 90,000 ರೂಪಾಯಿ ನಿನಗೆ ಯಾವಾಗ ಇರುತ್ತೋ ಅವಾಗ ವಾಪಸ್ ಕೊಡು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಸ್ನೇಹಿತರಿಗೆ ಅಮೌಂಟ್ನ ಕೊಡ್ತಾರೆ. ಆದರೂ ಬೇಡ ಕಣೋ ರಂಗ, ನಿಮ್ಮ ಫ್ಯಾಮಿಲಿಯಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ, ಎಲ್ಲರೂ ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ, ಈ ಅಮೌಂಟು ಬೇಡ ಅಂತ ಫ್ರೆಂಡ್ ಹೇಳ್ತಾರೆ. ಆದರೆ ಇಲ್ಲ, ನೀನು ತಗೊಳ್ಳೇಬೇಕು ನನ್ನ ಕಡೆಯಿಂದ, ಇದು ಸಣ್ಣದೊಂದು ಸಹಾಯ ಅಂತ ತಿಳ್ಕೊ ನನ್ನ ಕಡೆಯಿಂದ ಅಂತ ಹೇಳ್ಬಿಟ್ಟು ಅಮ್ಮಣ್ಣ ಇಸ್ಕೋತಾರೆ. ಇನ್ನು ಕಾಮನಾಗಿ ಇದ್ದಿದ್ದೇನೆ, ಶಾಂತಿ ಯಾವಾಗಲೂ ಗುಯ್ಯ ಅಂತಲೇ ಇರ್ತಾಳೆ. ಅವಳು ಯಾರು ತಾನೇ ಫ್ಯಾಮಿಲಿಯಲ್ಲಿ ಸಹಿಸ್ತಾಳೆ, ಯಾರನ್ನೂ ಸಹಿಸೋದಿಲ್ಲ, ಫ್ರೆಂಡ್ನು ಸಹಿಸಲ್ಲ, ಫ್ಯಾಮಿಲಿಯವ್ರನ್ನೂ ಸಹಿಸೋದಿಲ್ಲ. ಇಲ್ಲಿ ಮನೋಜ ಹಾಗೆ ಶಾಂತಿ ಗುಸು ಅಂತ ಮಾತಾಡ್ತಾ ಇರ್ತಾರೆ ಒಂದು ಕಡೆ. ಇನ್ನು ಇಲ್ಲಿ ದುಡ್ಡನ್ನ ಕೊಟ್ಟ ತಕ್ಷಣವೇ ಅವರು ಕೂಡ ತುಂಬ ಥ್ಯಾಂಕ್ಸ್ ಹೇಳ್ಬಿಟ್ಟು, ಇನ್ನು ತಿಂಡಿ ತಿಂದ್ರೆ ನೀವು ಫಸ್ಟು ತಿಂಡಿ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅಯ್ಯೋ ನಾವು ಇಲ್ಲಿ ಕೊಡೋ ತಿಂಡಿ ತಿಂತೀವಿ, ನಮಗೆ ಏನಾದರೂ ಕೆಲಸ ಇದ್ದರೆ ಹೇಳು, ನಾವೆಲ್ಲರೂ ಕೂಡ ಇನ್ನೂ ಸಹಾಯ ಮಾಡಬೇಕು ನಿಮಗೆ ಅಂತಂದಾಗ, ಇಲ್ಲ ಕಣೋ ರಂಗ, ನಾನೆಲ್ಲ ಕೆಲಸನೂ ಆಲ್ರೆಡಿ ಮಾಡಿಸ್ಬಿಟ್ಟಿದ್ದೀನಿ, ನನಗೆ ತುಂಬ ಜವಾಬ್ದಾರಿಯಿಂದ ಕೆಲಸನ ಮಾಡ್ತಿದ್ದಾರೆ, ಇಲ್ಲಿ ನೀವೇನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಕಣೋ ಅಂತ ಹೇಳ್ಬಿಟ್ಟು ಸ್ನೇಹಿತರು ಹೇಳ್ತಾರೆ. ಇಲ್ಲ ಹೇಳಪ್ಪ, ಏನಾದ್ರು ಕೆಲಸ ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲಿ ಮೀನಾ ಇದ್ಕೊಂಡು ಇನ್ನೊಂದು ಸ್ವಲ್ಪ ಹೂವನ್ನ ತರಿಸ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ನನಗೆ ಡೆಕೋರೇಷನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಸೂರ್ಯ ಇದ್ಕೊಂಡು, ಏನು ಬೇಡ ಮೀನಾ, ತುಂಬ ಚೆನ್ನಾಗಿ ಡೆಕೋರೇಷನ್ನ ಮಾಡಿದೀಯಾ, ಮತ್ತೇನು ಇದ್ರ ಮೇಲೆ ಮಾಡೋಕ್ಕೆ ಹೋಗ್ಬೇಡ, ತುಂಬ ಚೆನ್ನಾಗಾಗಿದೆ, ಬೇಡ ಕಣಮ್ಮ ಅಂತೇಳಿ ಸೂರ್ಯ ಹೇಳ್ತಾನೆ. ಇನ್ನು ಅಮೌಂಟ್ನ ಇಸ್ಕೊಂಡು ಅವರು ಕೂಡ ಸ್ನೇಹಿತರು ತುಂಬ ಖುಷಿ ಪಡ್ತಾರೆ. ಇನ್ನು ಮವ
ಟಿಫನ್ ಮಾಡಿ ಹೋಗಿ ಅಂತ ಹೇಳಿದಾಗ ಬನ್ನಿ ಎಲ್ಲರೂ ಟಿಫನ್ ಮಾಡೋಣ ಅಂತೇಳಿ ಹೇಳ್ತಾರೆ. ಇಲ್ಲ ನಾವೀಗ ಟಿಫನ್ ಮಾಡೋದಿಲ್ಲ, ರೋಹಿಣಿಯವರು ಬೇರೆ ಮೇಕಪ್ಗೆ ಹೋಗಿದ್ದಾರೆ, ನೀವು ಗಂಡು ಮಕ್ಳು ಹೋಗಿ ಟಿಫನ್ ಮಾಡ್ಕೊಳ್ಳಿ ಫಸ್ಟು, ನಾನು ಮೀನಾ ಹಾಗೆ ರೋಹಿಣಿಯವರು ಒಂದೇ ಸರಿ ಟಿಫನ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಟಿಫನ್ ಅಂದ ತಕ್ಷಣ ಆಲ್ರೆಡಿ ಮನೋಜ ಬಂದು ತಿಂತಾ ಇರ್ತಾನೆ. ಇದನ್ನ ಇಲ್ಲಿ ರವಿ ನೋಡ್ಬಿಡ್ತಾನೆ. ರವಿ ನೋಡಿ ಬಾಯ್ ತಗೊಂಡು ನೋಡ್ತಾ ಇರ್ತಾನೆ, ಇವನೇನು ನಮಗಿಂತ ಮುಂಚೆನೇ ಬಂದು ಟಿಫನ್ನ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ ಸೂರ್ಯ ನೋಡ ಇಲ್ಲಿ ಅಂತಂದಾಗ, ಅಯ್ಯೋ ಇವನೇನೋ ನಮಗಿಂತ ಮುಂಚೆನೇ ಬಂದು ಬಾರಿಸ್ತಾ ಇದ್ದಾನಲ್ಲಪ್ಪ ಅಂತ ಹೇಳ್ತಾರೆ. ನನ್ನ ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನೂ ಕೂಡ ತೋರಿಸ್ತಾರೆ. ತುಂಬಾ ಶಾಕ್ ಆಗುತ್ತೆ 3 ಜನಕ್ಕೂ. ನಮ್ಮನ್ನೇ ಬಿಟ್ಟು ಮುಂಚೆನೇ ಬಂದು ಟಿಫನ್ ಮಾಡ್ತಿದ್ದಾನೆ, ಆದರೆ ರೋಹಿಣಿ ಜೊತೆಗೆ ತಿಂತಾನೆ ಅಂತ ನಾವು ಅಂದ್ಕೊಂಡ್ರೆ ಮುಂಚೆನೇ ತಿಂತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಊಟ ಬಡ್ಸರ್ನ ಹೇ ಬಾರ ಇಲ್ಲಿ 2 ಇಡ್ಲಿ ಹಾಕೋ 3 ವಡೆ ಹಾಕೋ ಅಂತ ಹೇಳ್ಬಿಟ್ಟು ಇನ್ನೂ ಜಾಸ್ತಿ ಹಾಕಿಸ್ಕೊಂಡು ತಿಂತಾ ಇರ್ತಾನೆ. ರಂಗನಾಥ್ ಅವ್ರು ಬಂದ್ಬಿಟ್ಟು ಏನೋ ಒಬ್ಬನೇ ತಿಂತಾ ಇದೆಯಲ್ಲೋ ನಮ್ಮನ್ನ ಬಿಟ್ಟು ಅಂತ ಕೇಳಿದಾಗ, ಅಯ್ಯೋ ಅಪ್ಪ ತುಂಬ ಹಶ್ವಾಗಿತ್ತು ನನಗೆ, ನೀವೆಲ್ಲ ಇನ್ನೂ ಬರೋದು ಲೇಟು ಅಂತ ಅಂದ್ಕೊಂಡು ಬಂದು ತಿಂತಾ ಇದ್ದೀನಿ ಅಪ್ಪ ಅಂತಂದು ಇದು ಮಾಡ್ತಾ ಇದ್ದಾನೆ. ಏನು ಒಡೆನ ಏರಿಸ್ಕೊಂಡಿದೆಯಾ ಅಂತ ರಂಗನಾಥ್ ಅವರು ಕಾಮಿಡಿ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಕಡೆ ಮೇಕೆ ಮಂಜಣ್ಣ ಸಾಂಬಾರನ್ನ ಟೇಸ್ಟ್ ನೋಡೋದಂತೆ, ಅಡುಗೆ ಬಡಿಸೋರ್ಗೆಲ್ಲ ಸಾಂಬಾರನ್ನ ಹಾಕ್ಕೊಡೋದು ಅದನ್ನೆಲ್ಲ ಮಾಡ್ತಾ ಇರ್ತಾನೆ. ಆದರೆ ನೋಡೋ ಅವಕಾಶ ಇನ್ನೂ ಸಿಕ್ಕೇ ಇಲ್ಲ ಮನೆಯವ್ರಿಗೆ. ಇನ್ನು 3 ಜನ ಕೂತ್ಕೋತಾರೆ ಟಿಫನ್ಗೆ. ಹಾಗೆಯೇ ಇಲ್ಲಿ ರಂಗನಾಥ್ ಅವರು ಸೇರಿ 4 ಜನ ಟಿಫನ್ಗೆ ಕೂತ್ಕೋತಾರೆ. ಆದರೆ ಇಲ್ಲಿ ಮೇಕೆ ಮಂಜಣ್ಣ ಒಬ್ಬರು ಅಡುಗೆ ಭಟ್ರಿಗೆ ಹಾಕ್ಕೊಡ್ತಾ ಇರ್ತಾರೆ. ಅವ್ರು ಬಂದು ಬಡಿಸೋದಿಲ್ಲ, ಬೇರೆ ಅಡುಗೆ ಭಟ್ರು ಯಾರೋ ಬಂದು ಇವರಿಗೆ ಬಡಿಸ್ತಾ ಇರ್ತಾರೆ. ತುಂಬ ರುಚಿಯಾಗಿ ಮಾಡಿದಾರಪ್ಪ ಟಿಫನ್ನು, ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಟಿಫನ್ನ 4 ಜನನು ಖುಷಿಯಿಂದ ಮಾಡ್ತಾ ಇರ್ತಾರೆ. ಆದರೆ ಅಲ್ಲಿ ಮೇಕೆ ಮಂಜಣ್ಣನಿಗೆ ಒಂದು ಫೋನ್ ಬರುತ್ತೆ. ಫೋನಲ್ಲಿ ಮಾತಾಡಿಕೊಂಡು ಇವರು ಊಟಕ್ಕೆ ಕೂತ್ಕೊಂಡಿರ್ತಾರಲ್ವ, ಟಿಫನಿಗೆ ಕೂತಿರ್ತಾರಲ್ವ, ಪಕ್ಕದಲ್ಲೇ ಹೋಗ್ತಾರೆ. ಆದರೆ ನೋಡೋ ಅವಕಾಶ ಸಿಗೋದಿಲ್ಲ. ಹಿಂದೆ ಹೋಗ್ಬಿಟ್ಟು ಯಾರ ಜೊತೆಗೋ ಫೋನಲ್ಲಿ ಜೋರಾಗಿ ಮಾತಾಡ್ತಾ ಇರ್ತಾರೆ. ಹಾಗೂ ಕೂಡ ಸೂರ್ಯನಿಗೆ ಕೇಳಿಸೋದೇ ಇಲ್ಲ. ಇದೆಲ್ಲ ಫೋನಲ್ಲಿ ಮುಗ್ದಿದ್ದಾದ್ಮೇಲೆ ಇಲ್ಲಿ ಮೀನಾ ಫ್ರೆಂಡ್ ಒಬ್ಬರು ಡೆಕೋರೇಷನ್ ಮಾಡಿರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಮೀನಾ ಹೂನಾರ ಹೇಳಿದ್ದಲ್ಲ, ಹೂನಾರ ತಂದಿದ್ದೀವಿ ಅಂತ ಹೇಳ್ಬಿಟ್ಟು ಹೂನಾರನ ಕೊಡಕ್ಕೆ ಹೋಗ್ತಾರೆ. ಕೊಡಕ್ಕೆ ಹೋದ ತಕ್ಷಣ ಮೀನಾ ಇಸ್ಕೊಂಡು ಇನ್ನು ಹುಡುಗಿ ರೂಮ್ಗೆ ತೊಗೊಂಡೋಗೋಣ ಅಂತ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಇಲ್ಲಿ ಬಂದ್ಬಿಟ್ಟು ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದೀರಮ್ಮ, ಯಾರಮ್ಮ ಮಾಡಿದ್ದು ಅಂತ ಹೇಳ್ಬಿಟ್ಟು ಮೇಕೆ ಮಂಜಣ್ಣ ಮೀನಾ ಫ್ರೆಂಡ್ಸ್ಗೆ ಕೇಳ್ತಾರೆ. ಮೇಕೆ ಮಂಜಣ್ಣ ಇದ್ಕೊಂಡು ನಾನಲ್ಲ ಇದಕ್ಕೆ ಓನರು, ಬೇರೆಯವರು ಇದನ್ನೆಲ್ಲ ಮಾಡಿರೋದು, ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ಇನ್ನು ಮೀನಾ ಹೂನಾರ ತೊಗೊಂಡು ಬಂದು ಹುಡುಗಿಗೆ ಕೊಟ್ಟು ಹುಡುಗಿನ ನೋಡಿ ತುಂಬ ಚೆನ್ನಾಗಿ ತುಂಬ ಖುಷಿ ಆಗುತ್ತೆ ಮೀನಾಗೆ. ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ರೋಹಿಣಿ ಅವರೇ ಅಂತಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಖುಷಿ ಪಡ್ತಾರೆ. ಇನ್ನು ಇಲ್ಲಿ ರೋಹಿಣಿ ಅವ್ರ ಅತ್ತೆ ಫೋಟೋ ತೊಗೋಬೇಕಾದಾಗ ಅಲ್ಲಿಗೆ ಶ್ರುತಿ ಬಂದ್ಬಿಟ್ಟು ಅವ್ರು 3 ಜನ ಫೋಟೋ ತೊಗೊಳೋದು ನೋಡಿ ಮೀನಾ ತುಂಬ ಖುಷಿ ಪಡ್ತಾ ಇರ್ತಾಳೆ. ಬರೀ ಮೀನಾ ಅವರೇ ನಾವು ಕೂಡ ಫೋಟೋ ತೊಗೊಳ್ಳೋಣ ಅಂತ ಹೋದಾಗ ಶಾಂತಿ ಇದ್ಕೊಂಡು ಈ ಫೋಟೋಸ್ ನನಗೆಲ್ಲ ಬೇಡ ನೀವೇ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅವಳು ಪಾಡಿಗಳು ಹೋಗ್ತಾಳೆ. ಇಲ್ಲಿ ಒಂದು ಕಡೆ ಇನ್ನು ಅತ್ತೆ ಸೊಸೆಯರು 4 ಜನನು ಟಿಫನ್ ಮಾಡ್ತಾ ಇರ್ತಾರೆ. ಅವಾಗ ಸೂರ್ಯ ನೋಡ್ಬಿಡ್ತಾನೆ ಅವ್ರನ್ನ. ಸೂರ್ಯ ನೋಡಿ ಹೋಗಿ ರಂಗನಾಥ್ ಅವ್ರನ್ನ ಮತ್ತು ಮನೋಜನ್ನ ರವಿನ ಎಲ್ಲರನ್ನೂ ಕೂಡ ಖುಷಿಯಿಂದ ಕರ್ಕೊಂಡು ಬಂದು ನೋಡೋ ಎಷ್ಟು ಜನ ಟಿಫನ್ ಮಾಡ್ತಿದ್ದಾರೆ ನಮ್ಮನೆ ಸೌಂದರ್ಯಗಳು ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಇರ್ತಾನೆ. ಆಗ ಮನೋಜ ಇದ್ಕೊಂಡು ಸೂರ್ಯನ ಮೇಲೆ ಕೈ ಹಾಕೊಂತಾನೆ, ಎತ್ತ ಕೈ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಂದರೆ ಏನೊಂಥರ ಫ್ಯಾಮಿಲಿ ಎಲ್ಲ ತುಂಬ ಸೆಂಟಿಮೆಂಟಿಂದ ಟಿಫನ್ನ ತಿಂತಾ ಇರ್ತಾರೆ 4 ಜನ. ಆ 4 ಜನಕ್ಕೂ ತುಂಬ ಖುಷಿ ಆಗುತ್ತೆ. ಬನ್ರಪ್ಪ ನಾವು ಬಡ್ಸೋಣ ಅಂತ ಹೇಳ್ಬಿಟ್ಟು ಸೂರ್ಯ ಬಕೆಟ್ನ ತೊಗೊಂಡು ಮತ್ತು ಅವರಪ್ಪ ಅವ್ರ ಮನೋಜ ರವಿ ಎಲ್ಲರೂ ಕೂಡ ಬಡ್ಸೋಕ್ಕೆ ಅಂತ ಬರ್ತಾರೆ. ಇವ್ರು 4 ಜನ ಹೆಣ್ಮಕ್ಳು ನೋಡಿ ತುಂಬಾ ಶಾಕ್ ಆಗಿಬಿಡ್ತಾರೆ. ಅಲ್ಲಿಗೆ ರಂಗನಾಥ್ ಫ್ರೆಂಡ್ ಕೂಡ ಬರ್ತಾರೆ. ಏನೋ ರಂಗ ನೀನು ಬಡಿಸ್ತಾ ಇದೀಯ, ಅಡುಗೆ ಭಟ್ರು ಇಲ್ವೇನೋ ಇಲ್ಲಿ ಅಂದಾಗ, ನಮ್ಮನೆ ಫಂಕ್ಷನ್ ಕಣ ಇದು, ನಾನು ಬಡಿಸಿದ್ರೆ ಏನೋ ಆಗುತ್ತೆ ಅಂತ ಹೇಳ್ಬಿಟ್ಟು ಖುಷಿಯಿಂದ ಬಡಿಸ್ತಾ ಇರ್ತಾರೆ. ಇನ್ನು ಸೂರ್ಯ ಇದ್ಕೊಂಡು ಮೀನಾಗೆ ತಿನ್ನಿಸ್ತಾನೆ. ಇನ್ನು ಇಲ್ಲಿ ನನ್ನ ಹೆಂಡ್ತಿ ನಾನು ಬಡಿಸಿರಿ ನಿನಗೇನೋ ಟೆನ್ಷನ್ ಅಂತ ಮನೋಜನ್ಗೆ ಬೈತಾ ಇರ್ತಾನೆ. ಮನೋಜ ಕೂಡ ನನ್ನ ಹೆಂಡ್ತಿ ನಾನು ತಿನ್ನಿಸ್ತೀನಿ ಅಂತ ಅವನು ಕೂಡ ತಿನ್ನಿಸ್ತಾನೆ. ಇಲ್ಲಿ ಶ್ರುತಿಗೆ ತುಂಬಾ ಕೋಪ ಬರುತ್ತೆ ರವಿ ಮೇಲೆ. ಅವ್ನು ಫೋಟೋ ಶೂಟ್ ಮಾಡ್ತಾ ಇರಬೇಕಾದಾಗ ಅವಾಗ ಮುಖ ನೋಡ್ತಾ ಇರ್ತಾನೆ. ನೀನೇನು ತಿನ್ಸಲ್ವಾ ನನಗೆ ಅಂತ ಕೇಳ್ತಾಳೆ. ಅಯ್ಯೋ ಶ್ರುತಿ ಮುಖ ನೋಡ್ಬೇಡ, ನಾನು ಕೂಡ ಬಂದು ತಿನ್ನಿಸ್ತೀನಿ ಅಂತ ಬಿಟ್ಟು ಹೇಳ್ತಾನೆ. ಹಾಗೆ ರಂಗನಾಥ್ ಅವ್ರು ಕೂಡ ಅಪ್ಪ ನೀನು ಕೂಡ ಬಂದು ತಿನ್ಸಪ್ಪ, ಕ್ಯಾಮ್ರಾಮ್ಯಾನ್ ಇರ್ತಾರಲ್ಲಿ ಕ್ಯಾಮ್ರಾಮ್ಯಾನ್ನ ಕರೆದ್ಬಿಟ್ಟು ನಮಗೆಲ್ಲ ತುಂಬ ಚೆನ್ನಾಗಿ ಶೂಟ್ ಮಾಡಿ ನಾವೆಲ್ಲರೂ ನಮ್ಮ ಹೆಣ್ತರಿಗೆ ಟಿಫನ್ ಊಟ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇರ್ತಾರೆ. ತುಂಬ ಖುಷಿಯಿಂದ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು 4 ಜನ ಹೆಣ್ಮಕ್ಳು 4 ಜನ ಗಂಡು ಮಕ್ಕಳು ಹಾಗೆ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಖುಷಿಯಿಂದ ಟಿಫನ್ ಮಾಡ್ಕೊಂಡಿರ್ತಾರೆ. ನಮ್ಮ ಮೇಕೆ ಮಂಜಣ್ಣ ಇದ್ಕೊಂಡು ಇನ್ನೊಬ್ಬರಿಗೆ ಹುಷಾರಿರಲಿಲ್ಲ, ಅಡುಗೆ ಭಟ್ರಿಗೆ ಹುಷಾರಿಲ್ದಲ್ಲೇ ಯಾಕಪ್ಪ ಅಡುಗೆ ಮಾಡೋಕ್ಕೆ ಬಂದೆ ನೀನು, ರೆಸ್ಟ್ ತೊಗೋಬೇಕಲ್ವ ಅಂದಾಗ, ಅಯ್ಯೋ ಏನೂ ಆಗಲ್ಲಣ್ಣ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವಿ ಅಂಥದ್ರಲ್ಲಿ ಏನು ಬೇಜಾರ ಇಲ್ಲ ನನಗೆ ಅಂದಾಗ, ಏನಾದ್ರು ಸಹಾಯ ಬೇಕು ಅಂತಂದರೆ ನನ್ನ ಕೇಳು ಅಂತ ಮೇಕೆ ಮಂಜಣ್ಣ ಹೇಳ್ತಾನೆ. ಅಡುಗೆ ಭಟ್ರು ಇದ್ಕೊಂಡು ಆಯ್ತಪ್ಪ ನಿನ್ನ ಸಹಾಯ ಏನಾದ್ರು ಬೇಕಂದರೆ ಕೇಳ್ತೀನಿ, ಅಡುಗೆ ಮುಗ್ದಿದ್ದಾದಮೇಲೆ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ತೀನಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಭಟ್ರು ಹೇಳ್ತಾರೆ. ಮೇಕೆ ಮಂಜಣ್ಣ ಕೂಡ ಅಷ್ಟೇ ತುಂಬ ಶಾಕಿಂದ ನಿಂತ್ಕೋತಾನೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಮೇಕೆ ಮಂಜಣ್ಣ ಸೂರ್ಯ ನೋಡ್ತಾನ ಇಲ್ಲ ಅಂತಂದರೆ ರೋಹಿಣಿ ಬಂಡವಾಳ ಬಯಲಾಗುತ್ತಾ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗುತ್ತೆ. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.